ಹಾಯ್ ಹಲೋ ನಮಸ್ಕಾರ, ನಮ್ಮೆಲ್ರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ. ನಾನು ವಿಶಾಲಾಕ್ಷಿ. ರಾಕಿಂಗ್ ಸ್ಟಾರ್ ಯಶ್, ದಳಪತಿ ವಿಜಯ್, ಮೆಗಾಸ್ಟಾರ್ ಚಿರಂಜೀವಿ, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸೇರಿದಂತೆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳಿಗೆ ಕೋಟಿಗಟ್ಟಲೆ ಬಂಡವಾಳ ಸುರಿದು ಬಿಗ್ ಬಜೆಟ್ ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾ ಇರುವಂತಹ ನಮ್ಮ ಕನ್ನಡದ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ KVN ಪಳಾರ್ ಗಿಲ್ಲಿಗೆ ಸಿನಿಮಾ ಮಾಡ್ತಾ ಇದೆಯಂತೆ. ಹೀಗೊಂದು ಸುದ್ದಿ ಗಾಂಧಿನಗರದಲ್ಲಿ ಗಿರಿಕಿ ಹೊಡಿತಾ ಇದೆ. ಬಹುಶಃ ನಿಮ್ಮಗಳ ಕಿವಿಗೂ ಕೂಡ ಈ ಸುದ್ದಿ ಬಿದ್ದಿರ್ಬೋದು, ಬಿದ್ದಿಲ್ದೇನೂ ಇರ್ಬೋದು. ಆದರೆ ಈ ವಿಚಾರವನ್ನ ಪ್ರೊಡಕ್ಷನ್ ಹೌಸ್ ಆಗಲಿ ಗಿಲ್ಲಿ ಆಗಲಿ ಕನ್ಫರ್ಮ್ ಮಾಡಿಲ್ಲ. ಬಟ್ ಗಾಂಧಿನಗರದ ಸಿನಿಮಾ ಪಂಡಿತರು ಹೇಳೋ ಪ್ರಕಾರ ಈಗಾಗಲೇ KVN ಸಂಸ್ಥೆ ಜೊತೆ ಮಾತುಕತೆ ನಡೆದಿದೆಯಂತೆ. ಗಿಲ್ಲಿ ಸೈನ್ ಕೂಡ ಮಾಡಿದ್ದಾರಂತೆ. ಇನ್ನೇನು ಸಿನಿಮಾ ಶುರುವಾಗುವ ಹಂತದಲ್ಲಿದೆ ಅನ್ನುವಂಥದ್ದು ಸದ್ಯ ಕೇಳಿ ಬರ್ತಾ ಇರ್ತಕ್ಕಂಥ ವಿಚಾರ. ಏನೇ ಆಗಲಿ ಪ್ರೊಡಕ್ಷನ್ ಹೌಸ್ ಮತ್ತು ಗಿಲ್ಲಿ ಇಬ್ಬರೂ ಕೂಡ ಕನ್ಫರ್ಮ್ ಮಾಡೋವರೆಗೂ ನಾವು ಕಾಯಬೇಕಾದ್ರೂ ಕೂಡ ಡೈರೆಕ್ಟರ್ ಆಗಬೇಕು ಅನ್ನುವಂಥ ಕನಸು ಗಿಲ್ಲಿಗಿದೆ ಅನ್ನುವಂಥ ವಿಚಾರ ಬಹುಶಃ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಯಾಕಂದರೆ ಸಾಕಷ್ಟು ಸಂದರ್ಶನಗಳಲ್ಲಿ ಗಿಲ್ಲಿನೇ ಹೇಳೋ ಪ್ರಕಾರ ಡೈರೆಕ್ಷನ್ನೇ ನನ್ನ ಅಲ್ಟಿಮೇಟ್ ಗೋಲ್, ಬಟ್ ನನಗೆ ಅವಕಾಶಗಳು ಸಿಕ್ಕಿರಲಿಲ್ಲ. ಹೀಗಾಗಿ ಸೆಟ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದೆ ಕಾಮಿಡಿ ಕಿಲಾಡಿಗಳು ಸೀಸನ್ನಲ್ಲಿ ಆರಂಭದಲ್ಲಿ. ಅಂದರೆ ನಯನ, ಕಾಮಿಡಿ ಕಿಲಾಡಿಗಳು, ಶಿವರಾಜ್ KR ಪೇಟೆ ಅವರಿದ್ದಂತಹ ಸಂದರ್ಭದಲ್ಲಿ ಗಿಲ್ಲಿ ಸ್ಪರ್ಧಿ ಆಗೋದಕ್ಕೂ ಮೊದಲು ಸೆಟ್ ಬಾಯ್ ಆಗಿ ಕೆಲಸ ಮಾಡಿದ್ದು ಗೊತ್ತಿದೆ. ಅನಂತರ ಕಾಮಿಡಿ ಕಿಲಾಡಿಗಳು ಸೀಸನ್ನಲ್ಲಿ ಅವ್ರು ಸ್ಪರ್ಧಿ ಆಗ್ತಾರೆ. ಭರ್ಜರಿ ಬ್ಯಾಚುಲರ್ಸು, DKD, ರೀಸೆಂಟಾಗಿ ಬಿಗ್ ಬಾಸ್, ಇಲ್ಲಿಯವರೆಗೂ ಬಂದು ತಲುಪೋ ಹಂತಕ್ಕೆ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಗಿಲ್ಲಿ. ಯಾರು ಅವಕಾಶಗಳು ಕೊಡದೇ ಇರುವಂಥ ದಿನಗಳಲ್ಲಿ ಅಥವಾ ಡೈರೆಕ್ಟ್ರಾಗಿ ನಾನು ಒಂದಿಷ್ಟು ಪರಿಣಿತಿಯನ್ನು ತೆಗೆದುಕೊಳ್ಬೇಕು ಅಥವಾ ನಾನು ಪಂಟನಾಗಬೇಕು ಅನ್ನೋ ನಿಟ್ಟಿನಲ್ಲಿ ಶಾರ್ಟ್ ಫಿಲ್ಮ್ಗಳನ್ನು ಅವರು ಡೈರೆಕ್ಟ್ ಮಾಡ್ತಾರೆ. ಅದು ಮಿಲಿಯನ್ ವ್ಯೂವ್ಸ್ ಆಗುತ್ತೆ. ಅದರಿಂದನೇ ಅವ್ರಿಗೆ ರಿಯಾಲಿಟಿ ಶೋಗಳಲ್ಲಿ ಕಂಟೆಸ್ಟೆಂಟ್ ಆಗೋದಕ್ಕೆ, ಬಿಗ್ ಬಾಸ್ ಗೆಲ್ಲೋದಕ್ಕೆ, ಇಡೀ ಕರ್ನಾಟಕದ ಮನವನ್ನು ತಲುಪೋದಕ್ಕೆ ಅವರ ಶಾರ್ಟ್ ಫಿಲ್ಮ್ಗಳು ಕೂಡ ಕಾರಣ ಅಂತ ಹೇಳ್ಬೋದು. ಸೊ ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ, ಇಡೀ ಕರ್ನಾಟಕಕ್ಕೆ ತಲುಪಿದ್ದಾರೆ. ಅಷ್ಟೇ ಯಾಕೆ, ಹೊರ ಒಂದು ರಾಜ್ಯದ ಅಥವಾ ಹೊರ ದೇಶದಲ್ಲಿರ್ತಕ್ಕಂಥ ನಮ್ಮ ಕನ್ನಡಿಗರಿಗೂ ಕೂಡ ಗಿಲ್ಲಿ ಈಗಾಗಲೇ ತಲುಪಿ ಆಗಿದೆ. ಗಿಲ್ಲಿ ಫ್ಯಾನ್ ಫಾಲೋಯಿಂಗ್ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಬಹುಶಃ ನಿಮ್ಮೆಲ್ರಿಗೂ ಗೊತ್ತಿದೆ. ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಔಟ್ಡೋರ್ ಫಂಕ್ಷನ್ಗಳಿಗೆ ಬರ್ತಾರೆ ಅಂತಂದ ಸಂದರ್ಭದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಅಥವಾ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು, ಮತ್ತು ಕರುನಾಡ ಚಕ್ರವರ್ತಿ ಶಿವಣ್ಣ ಅವರು, ಮತ್ತು ಡಿವಾಸ್, ಹೀಗೆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ಬರುವಂಥ ಒಂದು ಕಾರ್ಯಕ್ರಮಗಳಿಗೆ ಎಷ್ಟು ಸಂಖ್ಯೆಯಲ್ಲಿ ಜನರು ಸೇರ್ತಾರೋ ಅಷ್ಟೇ ಸಂಖ್ಯೆಯಲ್ಲಿ ಗಿಲ್ಲಿ ನೋಡಲಿಕ್ಕೆ, ಗಿಲ್ಲಿನ ಮಾತನಾಡಲಿಕ್ಕೆ, ಗಿಲ್ಲಿ ಜೊತೆ ಸೆಲ್ಫಿ ತೆಗೆದುಕೊಳ್ಳಲಿಕ್ಕೆ ಅಷ್ಟು ಜನ ಸೇರ್ತಾ ಇದ್ದಾರೆ. ಬಿಗ್ ಬಾಸ್ ನಿಂದಂತೂ ದೊಡ್ಡ ಮಟ್ಟದ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ ಗಿಲ್ಲಿ ಅವರಿಗೆ. ಸೊ ಅದೇ ಫ್ಯಾನ್ ಬೇಸ್ ಟಿಕೆಟ್ ಆಗಿ ಕನ್ವರ್ಟ್ ಆಗುತ್ತಾ? ಅಷ್ಟೇ ಸಂಖ್ಯೆಯಲ್ಲಿ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರಾ? ಈ ಥರದ ಪ್ರಶ್ನೆಗಳನ್ನು ನಾವು ಹಾಕ್ಕೊಳ್ಳೋದಕ್ಕೂ ಮೊದಲೇ ಇವತ್ತು ಬರೀ ಕನ್ನಡದ ನಿರ್ಮಾಣ ಸಂಸ್ಥೆಯಾಗಿ ಉಳಿದಿಲ್ಲ KVN ಸಂಸ್ಥೆ. ತೆಲುಗಿನಲ್ಲಿ, ತಮಿಳಿನಲ್ಲಿ, ಹಿಂದಿಯಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡುವ ಮಟ್ಟಿಗೆ, ಅಂದರೆ ಗ್ಲೋಬಲ್ ಸಿನಿಮಾಗಳನ್ನು ಮಾಡುವ ಹಂತಕ್ಕೆ ಬೆಳೆದು ನಿಲ್ಲುವಂಥ ಹಾದಿಯಲ್ಲಿದೆ KVN ಸಂಸ್ಥೆ. ಇಂಥ ಒಂದು ಸಂಸ್ಥೆ ಗಿಲ್ಲಿಗೆ ಸಿನಿಮಾ ಮಾಡೋದು ಅಂದರೆ ಅದು ತಮಾಷೆ ಮಾತಲ್ಲ. ಗಿಲ್ಲಿಯ ಕ್ಯಾಲಿಬರ್ ಏನು, ಅವ್ರ ಕೆಪಾಸಿಟಿ ಏನು, ಅವ್ರ ಫ್ಯಾನ್ ಬೇಸ್ ಏನು, ಇದೆಲ್ಲವನ್ನು ಕೂಡ ಹಳೆದು ತೂಗಿನೇ ಬಹುಶಃ ಗಿಲ್ಲಿಯಿಂದ ಸೈನ್ ತೆಗೆದುಕೊಂಡಿರ್ಬೋದು. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅಥವಾ ಸಾಕಷ್ಟು ಸಂದರ್ಶನಗಳಲ್ಲಿ ಗಿಲ್ಲಿ ಹೇಳ್ಕೊಂಡಿದ್ದಾರೆ, ಡೈರೆಕ್ಷನ್ ಮಾಡೋದು ನನ್ನ ಅಲ್ಟಿಮೇಟ್ ಗೋಲು, ಅದನ್ನು ನಾನು ಮಾಡಿಯೇ ತೀರ್ತೀನಿ ಅಂತ. ಇತ್ತೀಚೆಗೆ ಸೂಪರ್ ಹಿಟ್ ಸಿನಿಮಾದ ಒಂದು ಸಂದರ್ಶನ ಕೊಡಬೇಕಾದ್ರೆ ನನ್ನದೇ ಒಂದು ಯೂಟ್ಯೂಬ್ ಚಾನಲ್ಗೆ ಗಿಲ್ಲಿ ಮಾತನಾಡ್ತಾ ಹೇಳಿದ್ರು, ಕತೆ ರೆಡಿ ಇದೆ ಮೇಡಮ್, ಅದನ್ನು ಸ್ಕ್ರೀನ್ ಪ್ಲೇ ಮಾಡ್ಕೊಳ್ಬೇಕು, ನಾನು ಡೈರೆಕ್ಷನ್ ಮಾಡೇ ಮಾಡ್ತೀನಿ, ಅದಕ್ಕೊಂದಿಷ್ಟು ಟೈಮು ಅಂತ ಬೇಕಾಗತ್ತೆ ಅಂತ ಹೇಳಿದರು. ಯಾರ ಜೊತೆ ಸಿನಿಮಾ ಮಾಡ್ತಾರೆ, ಯಾವ ಪ್ರೊಡಕ್ಷನ್ ಹೌಸ್ ಜೊತೆ ಸಿನಿಮಾ ಮಾಡ್ತಾರೆ, ಇದು ಯಾವುದನ್ನು ಕೂಡ ಆ ಕ್ಷಣಕ್ಕೆ ಅವರು ಗುಟ್ಟನ್ನು ಬಿಟ್ಕೊಟ್ಟಿರಲಿಲ್ಲ. ಆದರೆ ಇವತ್ತಿಗೆ ಕೇಳಿ ಬರ್ತಿರ್ತಕ್ಕಂಥ ಸುದ್ದಿ ಏನಪ್ಪ ಅಂದರೆ, ಕನ್ನಡದ ಒಂದು ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ರಾಕಿ ಬಾಯಿಗೆ ಸಿನಿಮಾ ಮಾಡ್ತಾ ಇರ್ತಕ್ಕಂಥ ನಿರ್ಮಾಣ ಸಂಸ್ಥೆ ಗಿಲ್ಲಿಗೆ ಬಂಡವಾಳ ಹೂಡುತ್ತಂತೆ. ಹಾಗಾದರೆ ಅದು ದೊಡ್ಡ ಸಿನಿಮಾನ ಗೊತ್ತಿಲ್ಲ, ಮಿನಿಮಮ್ ಬಜೆಟ್ ಸಿನಿಮಾನ ಆಫ್ಕೋರ್ಸ್ ಇರ್ಬೋದು. ಗಿಲ್ಲಿ ಡೈರೆಕ್ಟ್ ಮಾಡ್ತಾರಾ? ಆ ಪ್ರಶ್ನೆಗೆ ನನ್ನ ಬಳಿ ಉತ್ತರ ಇಲ್ಲ. ಆದರೆ ಗಿಲ್ಲಿ ಡೈರೆಕ್ಟ್ ಮಾಡಬೇಕು, ಆ್ಯಕ್ಟ್ ಮಾಡಬೇಕು, ನನ್ನದೇ ಸಿನಿಮಾಗೆ ನಾನೇ ಡೈರೆಕ್ಟ್ರಾಗಿ ಮತ್ತು ಆ್ಯಕ್ಟ್ರಾಗಿ ನನ್ನ ಕ್ಯಾಲಿಬರ್ ಏನು ಅನ್ನೋದನ್ನು ಪ್ರೂವ್ ಮಾಡಬೇಕು ಅನ್ನೋದು ಗಿಲ್ಲಿ ಕನಸು. ಸೊ KVN ಸಂಸ್ಥೆ ಗಿಲ್ಲಿನೇ ಡೈರೆಕ್ಟ್ ಮಾಡಲಿಕ್ಕೆ, ಗಿಲ್ಲಿನೇ ಆ್ಯಕ್ಟ್ ಮಾಡಲಿಕ್ಕೆ ಅವಕಾಶ ಕೊಡುತ್ತಾ ಅಥವಾ ಬೇರೊಬ್ಬ ಡೈರೆಕ್ಟರ್ ನೇತೃತ್ವದಲ್ಲಿ, ಸಾರಥ್ಯದಲ್ಲಿ ಗಿಲ್ಲಿ ಅಭಿನಯಿಸಬೇಕಾಗತ್ತಾ? ಇದೆಲ್ಲವೂ ಕೂಡ ಈಗ ಅಂದರೆ ಇನ್ನು ಅರ್ಲಿ ಸ್ಟೇಜ್ನಲ್ಲಿ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನನ್ನ ಬಳಿಯೂ ಉತ್ತರ ಇಲ್ಲ. ಆದರೆ KVN ಸಂಸ್ಥೆ ಗಿಲ್ಲಿಗೆ ಸಿನಿಮಾ ಮಾಡೋದು ಪಕ್ಕ ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಈ ಸುದ್ದಿನ ಪ್ರೊಡಕ್ಷನ್ ಹೌಸ್ ಮತ್ತು ಗಿಲ್ಲಿ ಕನ್ಫರ್ಮ್ ಮಾಡೋವರೆಗೂ ನಾವು ಕಾಯಬೇಕಾದ್ರೂ ಕೂಡ ಒಬ್ಬ ಮಧ್ಯಮ ವರ್ಗದ ಹುಡುಗ
ಇವತ್ತು ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಇವತ್ತು ಇಡೀ ಕರ್ನಾಟಕ ಹೆಮ್ಮೆ ಪಡುವಂಥ ಒಂದು ಹಂತಕ್ಕೆ ಬೆಳೆದು ನಿಂತಿದ್ದಾರೆ. ಪ್ಯಾನ್ ಇಂಡಿಯಾ ಮಾತ್ರವಲ್ಲ, ಗ್ಲೋಬಲ್ ಸ್ಟಾರ್ ಆಗಿ ಹೊರಹೊಮ್ಮುವಂಥ ಒಂದು ಹಾದಿಯಲ್ಲಿದ್ದಾರೆ. ಟಾಕ್ಸಿಕ್ ಸಿನಿಮಾದ ಮೂಲಕ ಇಡೀ ವರ್ಲ್ಡ್ ವೈಡ್ ಇಡೀ ಜಗತ್ತಿಗೆ ಅವರು ಗೊತ್ತಾಗುವಂಥ ಹಂತದಲ್ಲಿದ್ದಾರೆ. ಈಗಾಗಲೇ KGF ಮೂಲಕ ಇಡೀ ಜಗತ್ತಿಗೆ ರಾಕಿ ಬಾಯ್ ಯಾರು, ರಾಕಿಂಗ್ ಸ್ಟಾರ್ ಯಾರು ಅನ್ನುವಂಥದ್ದು ಗೊತ್ತಾಗಿದೆ. ಆದರೆ ಇಡೀ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ನ ಅಥವಾ ಒಂದು ಭಾರತೀಯ ಸಿನಿಮಾ ರಂಗದ ಒಂದು ಚರಿತ್ರೆಯಲ್ಲಿ ಯಾರೂ ಕೂಡ ತಿಕ್ಕಿ ಹಳಿಸಲಾಗದ ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡುವ ಹಾದಿಯಲ್ಲಿ ಟಾಕ್ಸಿಕ್ ಸಿನಿಮಾ ಇದೆ. ಅದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. ಸೊ ಮಂಡ್ಯದ ಹೈದ ಮಳವಳ್ಳಿಯ ಒಂದು ದಡದಪುರದ ಗ್ರಾಮದಿಂದ ಬಂದಂಥ ನಿಮ್ಮೆಲ್ರಿಗೂ ನಾನು ಅದಕ್ಕೆ ಮುಂಚೆ ಒಂದು ಮಾತು ಹೇಳಬೇಕು. ಮಂಡ್ಯ ಗತಿ ಏನು ಅನ್ನೋವಂಥದ್ದು ಇಡೀ ದೇಶಕ್ಕೆ ಗೊತ್ತು ಅನ್ನುವಂಥದ್ದು ರೆಬಲ್ ಸ್ಟಾರ್ ಅಂಬರೀಷ್ ಅವರಿಂದ ಗೊತ್ತಾಗಿತ್ತು. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರ ಪ್ರಕಾರ ಇಡೀ ಕರ್ನಾಟಕದ ಗತಿ ಏನು ಅನ್ನೋವಂಥದ್ದು ಇಡೀ ಜಗತ್ತಿಗೆ ಗೊತ್ತಾಗುವ ಇನ್ನೊಂದು ಹೆಜ್ಜೆ ಬಾಕಿ ಇದೆ ಅಂತಾರಲ್ಲ, ಅದು ಟಾಕ್ಸಿಕ್ ಮೂಲಕ ನೆರವೇರುವ ಹಂತದಲ್ಲಿದೆ. ಈಗ ಮಳವಳ್ಳಿಯ ಹೈದ ದಡದಪುರದ ಗ್ರಾಮದಿಂದ ಬೆಂಗಳೂರಿಗೆ ಬಂದು ಬಿಗ್ ಬಾಸ್ನಿಂದ ಇವತ್ತು ಇಡೀ ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥ ಗಿಲ್ಲಿ ತಮ್ಮದೇ ಡೈರೆಕ್ಷನ್ ಸಿನಿಮಾದ ಮೂಲಕ ಅವರು ಕೂಡ ಸಿನಿಮಾ ಪ್ರಯಾಣವನ್ನು ಆರಂಭಿಸಿ ಸಿನಿ ದುನಿಯಾದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸ್ತಾರ. ಅದನ್ನು ಕಾದು ನೋಡೋಣ. ಯಾವ ರೀತಿಯ ಸಿನಿಮಾ ಮಾಡ್ತಾರೆ, ಯಾವ ರೀತಿಯ ಕತೆ ಮಾಡ್ಕೊಂಡಿದ್ದಾರೆ, ಅವರಿಗೆ ಎಸ್ಪೆಷಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಇನ್ಸ್ಪಿರೇಷನ್ ಅಂತ ಹೇಳ್ಕೊಂಡಿದ್ದಾರೆ. ಕಿರಾತಕ ಮತ್ತು ರಾಜಾ ಹುಲಿ ಸಿನಿಮಾದಿಂದ ಟಿಲ್ KGF ವರೆಗೂ ಕೂಡ ನಾನು ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದಿದ್ದೇನೆ. ಅವರಂತಾಗಬೇಕು, ಅವರದ್ದೇ ಹಾದಿಯಲ್ಲಿ ನಡಿಬೇಕು, ಅವರ ರೇಂಜ್ಗೆ ನಾನು ಬೆಳೆದು ನಿಲ್ಲಬೇಕು ಅನ್ನುವಂಥ ಕನಸಿದೆ. ಕನಸು ಕಾಣೋದು ತಪ್ಪಲ್ಲ. ನನ್ನಂತೆಯೇ ನನ್ನನ್ನು ಫಾಲೋ ಮಾಡುವಂಥ ಅಭಿಮಾನಿಗಳು ಕೂಡ ಬೆಳೆದು ನಿಲ್ಲಬೇಕು ಅನ್ನುವಂಥದ್ದು ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಕನಸು. ಬರೀ ನಾನು ಗೆದ್ರೆ ಸಾಕಾಗಲ್ಲ, ನನ್ನನ್ನು ಫಾಲೋ ಮಾಡೋರು ಕೂಡ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಗೆಲ್ಲಬೇಕು ಅನ್ನುವಂಥ ಮಾತನ್ನು ಅವರು ತುಂಬ ಸಲ ಹೇಳ್ತಾ ಇರ್ತಾರೆ. ಸೊ ಅದೇ ರೀತಿಯಲ್ಲಿ ಯಶ್ ಅವರನ್ನ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡಿರ್ತಕ್ಕಂಥ ಗಿಲ್ಲಿ ಅವರು ಯಶ್ರಂತೆ ನಾನು ಬೆಳಿಬೇಕು ಅನ್ನುವಂಥ ಕನಸು ಕಂಡಿದ್ದಾರೆ. ಅದೇ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ. ಬಿಗ್ ಬಾಸ್ನಿಂದ ಹೊರಗಡೆ ಬಂದು ಸಾಕಷ್ಟು ಅಂದರೆ ಕರ್ನಾಟಕದ ಮೂಲೆಯಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಗೆಸ್ಟ್ ಆಗಿ ಹೋಗ್ತಾ ಇರ್ತಕ್ಕಂಥ, ಚೀಫ್ ಗೆಸ್ಟ್ ಆಗಿ ಒಂದು ಹೊಸ ಚರಿತ್ರೆನೇ ಬರಿತಾ ಇರ್ತಕ್ಕಂಥ ಗಿಲ್ಲಿ ಅವರು ನಟನಾಗಬೇಕು, ನಿರ್ದೇಶಕನಾಗಬೇಕು ಅನ್ನುವಂಥ ಕನಸು ಕಂಡಿದ್ದಾರೆ. ಬಹುಶಃ ಈಗಾಗಲೇ KVN ಸಂಸ್ಥೆ ಜೊತೆ ಸೈನ್ ಮಾಡಿರೋ ಕಾರಣಕ್ಕೆ ಸ್ಕ್ರಿಪ್ಟಲ್ಲಿ ಕೂತಿದ್ದಾರಾ ಅಥವಾ ಬರೀ ಆ್ಯಕ್ಟಿಂಗ್ ಅಷ್ಟೇ ಮಾಡ್ತಾರಾ, ಎಲ್ಲ ಪ್ರಶ್ನೆಗಳಿಗೂ ಸದ್ಯದಲ್ಲೇ ಉತ್ತರ ಕೊಡುವಂಥ ಹಂತದಲ್ಲಿ ಸಂಸ್ಥೆ ಮತ್ತು ಗಿಲ್ಲಿ ಅವರು ಇದ್ದಾರೆ. ವಿಚಾರ ಗೊತ್ತಾದರೆ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋದಕ್ಕೂ ಮೊದಲೇ ಒಂದಿಷ್ಟು ವಿಚಾರಗಳು ನನ್ನ ಗಮನಕ್ಕೆ ಬಂದರೆ ಅಥವಾ ನಾನು ಅದೇ ಹಂತದಲ್ಲಿದ್ದೇನೆ, ಅದೇ ಹಾದಿಯಲ್ಲಿದ್ದೇನೆ, ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದೇನೆ. ವಿಚಾರಗಳು ಗೊತ್ತಾದರೆ ಅದೆಲ್ಲ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಸೊ ಗಿಲ್ಲಿ ಅದೃಷ್ಟ ಕುಲಾಯಿಸಿದೆ. ಎಲ್ಲ ಕಾಲ ಕೂಡಿ ಬರಬೇಕು, ಎಲ್ಲ ಒಟ್ಟಿಗೆ ಕೂಡಿ ಬಂದಿದ್ದರಿಂದ ನಾನು ಈ ಹಂತಕ್ಕೆ ಅಂದರೆ ಇಡೀ ಕರ್ನಾಟಕದ ಜನತೆಯ ಮನಸ್ಸನ್ನು ಗೆಲ್ಲಲಿಕ್ಕೆ, ಬಿಗ್ ಬಾಸ್ ಟ್ರೋಫಿನ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಕೊಂಡಿದ್ರು. ಸೊ ಅವರ ಸಕ್ಸಸ್ ಹೀಗೆ ಮುಂದುವರಿಲಿ. ಈಗೇನು ಅದೃಷ್ಟ ಕೈ ಹಿಡಿದಿದೆ ಅದೇ ಅದೃಷ್ಟ ಸಿನಿಮಾದಲ್ಲೂ ಕೈ ಹಿಡಿಲಿ. ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ರಾಕಿಂಗ್ ಸ್ಟಾರ್ ಯಶ್ ಅವ್ರು ಸಿನಿಮಾ ಮಾಡ್ತಿರೋ ನಿರ್ಮಾಣ ಸಂಸ್ಥೆಯ ಜೊತೆಗೆ ಸಿನಿಮಾ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅನ್ನುವಂಥದ್ದು ಏನು ಮಾತು ಕೇಳಿ ಬರ್ತಾ ಇದೆಯಲ್ಲ, ಆ ಮಾತು ನಿಜ ಆಗಲಿ. ಯಶ್ರಂತೆಯೇ ನಮ್ಮ ದಡದಪುರದ ಮಂಡ್ಯ ಹೈದ ಎಲ್ಲರ ಒಂದು ಮನಸ್ಸನ್ನು ಗೆಲ್ಲಲಿ, ಮಾಯಾ ಲೋಕದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸಲಿ ಅನ್ನೋದು ನನ್ನ ಯಶಸ್ ಟಾಕೀಸ್ನ ಆಶಯ. ಇನ್ನಷ್ಟು ಒಳ್ಳೆ ಸುದ್ದಿಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡುವಂಥ ಕೆಲಸವನ್ನು ಇವತ್ತಿಂದ ಮಾಡಬೇಕು ಅಂತ ಒಂದು ಗೋಲ್ ಸೆಟ್ ಮಾಡಿದ್ದೀನಿ. ನೋಡೋಣ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ. ಎನಿವೇ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.